ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಫ್ಯಾಷನ್ ಡಿಸೈನ್ ಆ್ಯಂಡ್ ಟೈಲರಿಂಗ್. ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ ಹಾಗೂ ಇಂದಿನ ಶುಭೋದಯ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 31 ಸ್ವಾಗತ ಸುಸ್ವಾಗತ ಎಲ್ರಿಗೂ. ಹಾಗೆ ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ಮಕ್ಕಳ ಟೋಪಿ ಬಟ್ಟೆ ಮೇಲೆ ಮೆಷರ್ಮೆಂಟ್ ಡ್ರಾಯಿಂಗ್ ಹಾಗೂ ಕಟ್ಟಿಂಗ್ ಮಾಡಿದೆ. ಈ ದಿನ ಟೋಪಿ ಸ್ಟಿಚ್ಚಿಂಗನ್ನು ನೋಡೋಣ. ಫ್ರೆಂಡ್ಸ್ ನೋಡಿ, ಇದು ನಿನ್ನೆ ಮಾಡಿದ ಬಟ್ಟೆಯ ಕಟ್ಟಿಂಗ್, ಟೋಪಿ ಬಟ್ಟೆ ಕಟ್ಟಿಂಗ್. ಹಾಗೆ ಇದು ಕೂಡ ಬೆಲ್ಟ್ ಪಟ್ಟಿ ಕಟ್ಟಿಂಗ್. ಮೊದಲಿಗೆ ನಾವು ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಬೆಲ್ಟ್ ಪೀಸನ್ನು ಇಲ್ಲಿ ಈ ಕಡೆ ಫೋಲ್ಡ್ ಮಾಡಿರೋ ಕಡೆ ಕಟ್ಟಿಂಗನ್ನು ಮಾಡ್ಕೋಬೇಕು. ಅಂದರೆ ಈ ಬೆಲ್ಟ್ ಪಟ್ಟಿಯನ್ನು 2 ಪೀಸಸ್ ಆಗಿ ಮಾಡ್ಕೋಬೇಕು. ಇಲ್ಲಿ ಫೋಲ್ಡ್ ಮಾಡಿರೋ ಕಡೆ ಕಟ್ಟಿಂಗ್ ಮಾಡ್ಕೋಬೇಕು. ಉದ್ದಕ್ಕೆ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು. ನೋಡಿ, ಕಟ್ಟಿಂಗ್ ಆಗಿದೆ. ನೋಡಿ, ನಾವು ಈ ಬೆಲ್ಟ್ ಕಟ್ಟಿಂಗಿಗೆ ಇಲ್ಲಿ ಅರ್ಧ ಇಂಚು ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀವಿ. ಮಡ್ಕೊಳ್ಳೋದಕ್ಕಾಗಿ ನಾವು ತುದಿ ಭಾಗದಲ್ಲಿ ಇಲ್ಲಿ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿವಲ್ಲ, ಅಲ್ಲಿವರೆಗೆ ನೋಡಿ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಂದ ಮುಂದೆ ಮಡ್ಕೋಬೇಕು. ನೋಡಿ, ನಾವು ಮೇಲ್ಗಡೆ ಇಲ್ಲಿ ತುದಿ ಭಾಗದಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ಅರ್ಧ ಇಂಚು ಮಾರ್ಕ್ ಇದೆಯಲ್ಲ, ಅಲ್ಲಿ ತನಕ ಪೂರ್ತಿಯಾಗಿ ಇಲ್ಲಿಂದ ಪೂರ್ತಿಯಾಗಿ ಒಳಗೆ ಮಡಚಿಕೊಂಡು ಹೊಲಿಗೆಯನ್ನು ಹಾಕೋಬೇಕು. ನೋಡಿ, ಇಲ್ಲಿ ಮೇಲ್ಭಾಗ ಹೊಲಿಗೆ ಆಗಿದೆ. ಇದೇ ಥರ ಕೆಳಭಾಗ ಇಲ್ಲಿದೆ. ನೋಡಿ, ಇಲ್ಲಿ ಕೆಳಭಾಗದಲ್ಲೂ ಕೂಡ ಮೇಲ್ಗಡೆ ಆಗಿದೆ, ಒಳಗೆ ಮಡಚಿ ಹೊಲಿಗೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಕೆಳಭಾಗದಲ್ಲೂ ಕೂಡ ಮಾರ್ಕಿಂಗ್ ಇದೆ. ಇಲ್ಲಿ ಮಾರ್ಕಿಂಗ್ ಇದೆ. ಇಲ್ಲಿ ಮಾರ್ಕಿಂಗ್ ಇರೋ ತನಕ ಪೂರ್ತಿಯಾಗಿ ಒಳಗಡೆ ಮಡ್ಚ್ಕೋಬೇಕು ಅರ್ಧ ಇಂಚಿಗೆ. ನೋಡಿ, ಈ ಥರ ಪೂರ್ತಿಯಾಗಿ ಮಡ್ಚ್ಕೋಬೇಕು. ಅರ್ಧ ಇಂಚಿಗೆ ಒಂದೇ ಮಡಿಕೆ ಮಡ್ಚ್ಕೊಂಡು ಅದೇ ಥರ ಹೊಲಿಗೆನ ಹಾಕ್ಕೋಬೇಕು. ಫ್ರೆಂಡ್ಸ್, ಇದು ಪಟ್ಟಿ ಬೆಲ್ಟ್ ಮೇಲ್ಗಡೆ ಅರ್ಧ ಇಂಚು ಒಂದೇ ಬಾರಿ ಮಡಚಿ ಹೊಲ್ಕೋಬೇಕು. ಹಾಗೆ ಕೆಳಭಾಗ ಕೂಡ ಹೊಲಿದಿದ್ದಾಗಿದೆ. ಸೇಮ್ ಮೆಥಡಲ್ಲಿ ಇನ್ನೊಂದನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಇದೀಗ ಆಗಿದೆ. ಫ್ರೆಂಡ್ಸ್ ನೋಡಿ, ಹೊಲಿಗೆ ಇದು ಒಳಭಾಗ, ಇದು ಹೊರಭಾಗಕ್ಕೆ ಈ ಥರ 2 ಅಂಚನ್ನು ನೋಡಿ, ಈ ಕಡೆ ಅಂಚು ಈ ಕಡೆ ಅಂಚು, ಈ 2 ಅಂಚನ್ನು ಜೋಡಿಸ್ಕೋಬೇಕು. ನೋಡಿ, ಜೋಡಿಸ್ಕೊಂಡು ಇಲ್ಲಿ ಮಧ್ಯದಲ್ಲಿ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, ಇವಾಗ ಇಲ್ಲಿ ಮಾರ್ಕ್ ಆಗಿದೆ ಮಧ್ಯದಲ್ಲಿ. ಸೇಮ್ ಕೆಳಭಾಗನ ಅದೇ ಥರ ನೋಡಿ, ಇದು ಬಟ್ಟೆಯ ಒಳಭಾಗ. ಈ 2 ಅಂಚನ್ನು, ಈ ಅಂಚು ಈ ಅಂಚು ಎರಡನ್ನು ಸೇರಿಸ್ಕೋಬೇಕು. ನೋಡಿ, ಅಂಚನ್ನು ಈ ಅಂಚು ಈ ಬದಿ 2 ಅಂಚನ್ನು ಈ ಥರ ಸೇರಿಸಿದಾಗ ಇಲ್ಲಿ ಮಧ್ಯಕ್ಕೆ ನೋಡಿ, ಇಲ್ಲೂ ಕೂಡ ಮಾರ್ಕ್ ಆಗಿದೆ. ಮೇಲ್ಗಡೆ ಭಾಗ ಕೆಳಭಾಗ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಈಗ ಕೆಳಗೆ ಮತ್ತು ಮೇಲೆ ಮಾರ್ಕ್ ಮಾಡಿದಾಗಿದೆ. ಈ ಮಾರ್ಕಿಗೆ ಸರಿಯಾಗಿ ಮಾರ್ಕಿಂಗ್ಗೆ ಇನ್ನೊಂದು ನೇರವಾಗಿ ಮಾರ್ಕಿಂಗನ್ನು ಎಳೆದುಕೋಬೇಕು. ಸ್ಕೇಲ್ ಇಟ್ಕೊಂಡು ನೋಡಿ, ಈ ಮಾರ್ಕಿಗೆ ಈ ಕೆಳಗಿನ ಮಾರ್ಕನ್ನು ಜೋಡಿಸ್ಕೋಬೇಕು. ನೇರವಾಗಿ ಈ ಥರ ಸ್ಕೇಲ್ ಇಟ್ಕೊಂಡು ಜೋಡಿಸ್ಕೊಳ್ಳೋಣ. ನೋಡಿ, ಈ ಥರ ಸ್ಕೇಲ್ ಇಟ್ಕೊಂಡು ಈ ಮೇಲ್ಗಡೆಯ ಮಾರ್ಕಿಗೆ ಕೆಳಗಡೆ ದಾರ ಗೀಟನ್ನು ಎಳ್ಕೊಳ್ಬೇಕು. ನೋಡಿ, ಈ ಥರ ಮೇಲ್ಗಡೆ ಮಾರ್ಕಿಂಗ್ಗೆ ನೇರವಾಗಿ ಗೀಟನ್ನು ಎಳಿತಾ ಕೆಳಗಡೆ ಮಾರ್ಕಿಂಗ್ಗೆ ಸೇರಿಸ್ಕೋಬೇಕು. ನೋಡಿ, ಈ ಥರ ಇಲ್ಲಿ ಮಾರ್ಕಿಂಗ್ ಕಾಣಿಸ್ತಲ್ವ, ಹಾಕ್ಕೊಂಡಿದ್ದೀವಲ್ಲ, ಈ ಮಾರ್ಕ್ವರೆಗೆ ಈ ಥರ ಮಡಚ್ಕೋಬೇಕು. ನೀಟಾಗಿ ಮಡಚಿಕೊಂಡು ಇಲ್ಲಿ ಹೊಲಿಗೆಯನ್ನು ಹಾಕ್ಕೋಬೇಕು. ಕೆಳಗಿನ ತುದಿವರೆಗೆ ಹೊಲಿಗೆಯನ್ನು ಹಾಕ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಒಂದು ಬದಿ ಹೊಲಿಗೆನ ಹಾಕ್ಕೋಬೇಕು.
ಸೇಮ್ ಟು ಇದೇ ಟೈಪ್ ಈ ಕಡೆನೂ ಇಲ್ಲಿ ಸೇಮ್ ಟು ಇನ್ನೊಂದು ಬದಿಗೂ ನೋಡಿ, ಇಲ್ಲಿ ಮಧ್ಯದಲ್ಲಿ ಮಾರ್ಕಿಂಗ್ ಇದೆ, ಮಾರ್ಕಿಂಗ್ವರೆಗೆ ಮಡಚಿಕೊಂಡು ಇದೇ ಸೇಮ್ ಮೆಥಡಲ್ಲಿ ಹೊಲಿಗೆನ ಹಾಕೋಬೇಕು ಫ್ರೆಂಡ್ಸ್. ಇದು ಬಿಗಿನರ್ಸಿಗೆ ಈ ಥರ ಮಡಚಿ ಹಿಡಿದುಕೊಂಡು ಹೊಲಿಯೋಕ್ಕೆ ಕಷ್ಟ ಆಗತ್ತಂತ, ಹೊಲಿಗೆ ಹಾಕಿದರೆ ಹೊಲಿಯೋಕ್ಕೆ ಈಸಿ ಆಗತ್ತಂತ ಅಷ್ಟೇ. ನೋಡಿ ಫ್ರೆಂಡ್ಸ್, ಎರಡು ಕಡೆ ಹೊಲಿಗೆ ಆಗಿದೆ. ಈ ಥರ ಹೊಲಿಗೆನ ಹಾಕೋಬೇಕು ಫ್ರೆಂಡ್ಸ್. ಇದು ಬಿಗಿನರ್ಸಿಗಾಗಿ, ಹೊಲಿಯೋಕ್ಕೆ ಬರಲ್ಲ, ಈಗ ಹೊಲಿಗೆ ಕಲಿತಾ ಇದ್ದೀವಿ ಅನ್ನೋರಿಗೆ ಈ ಥರ ಹೊಲಿಗೆ ಹಾಕ್ಕೊಂಡ್ರೆ ಈಸಿಯಾಗಿ ಬೆಲ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗತ್ತಂತ. ಇವಾಗ ಇಷ್ಟಾದಮೇಲೆ ಮತ್ತೆ ಈ ಅಂಚು, ಈ ಬದಿ ಅಂಚು, ಈ ಬದಿ ಅಂಚನ್ನು ಮತ್ತೆ ಈ ಥರ ಸೇರಿಸ್ಕೋಬೇಕು. ನೋಡಿ, ಎರಡು ಅಂಚನ್ನು ಈ ಥರ ಸೇರಿಸ್ಕೋಬೇಕು. ನೋಡಿ, ಈ ಥರ ಸೇರಿಸ್ಕೊಂಡು ಈ ಅಂಚಿಂದ, ಈ ತುದಿಯಿಂದ ಅಡ್ಡವಾಗಿ ಹಾಕಿ ಮತ್ತೆ ಉದ್ದಕ್ಕೆ ಈ ಥರ ಹೊಲಿಗೆನ ಹಾಕ್ತಾ ಬರಬೇಕು. ಈ ಅಂಚಿಗೆ ಈ ತುದಿಯಿಂದ ಅಡ್ಡವಾಗಿ ಹಾಕಿ ಮತ್ತು ಈ ಉದ್ದಕ್ಕೆ ಈ ಅಂಚಿಗೆ ಹೊಲಿಗೆನ ಹಾಕ್ತಾ ಬರಬೇಕು. ನೋಡಿ, ಈ ಥರ ಅಂಚಿಗೆ ಹಾಕಬೇಕು ಹೊಲಿಗೆನ. ನೋಡಿ, ಈ ಥರ ಅಂಚಿಗೆ ಹಾಕೋಬೇಕು. ನೋಡಿ, ಈ ಥರ ಆಗಿದೆ. ಇವಾಗ ಬೆಲ್ಟ್ ತಯಾರಾಗಿದೆ. ಸೇಮ್ ಟೈಪಲ್ಲಿ ಇನ್ನು ನೋಡಿ, ಈಗ ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ಟೋಪಿ ಹೊಲಿಗೆ ಹೇಗೆ ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಇದನ್ನು ಈ ಥರ ಬಿಡಿಸ್ಕೊಳ್ಬೇಕು, ಬಟ್ಟೆನ ನೋಡಿ ಬಿಡಿಸ್ಕೊಳ್ಬೇಕು. ಇದು ಮಧ್ಯದ ಗುರುತು, ಇದು ಮಧ್ಯ ಬಟ್ಟೆ, ಈ ಸೈಡ್, ಇದು ಸೈಡು, ಈ ಸೈಡು ಕೆಳಗಡೆ ಇದು ಮಧ್ಯದ ಗುರುತು. ಮಧ್ಯೆ ಎರಡು ಗೀಟ್ ಇದೆಯಲ್ಲ, ಇದು ಮಧ್ಯದ ಗುರುತು. ಇದು ಲೆಂತ್, ಉದ್ದ, ಇದು ಅಗಲ. ಈಗ ಪೂರ್ತಿಯಾಗಿ ಬಿಡಿಸ್ಕೊಳ್ಳೋಣ. ನೋಡಿ, ಸಿಂಗಲ್ ಪೂರ್ತಿಯಾಗಿ ಬಿಡಿಸ್ಕೊಂಡಿದ್ದಾಗಿದೆ. ಇದೀಗ ನಾವು ಒಳಭಾಗ ಅಳತೆ ಮಾಡ್ಕೊಂಡಿದ್ದು. ಇದು ಒಳಭಾಗ. ಈ ಮಾರ್ಕಿಂಗ್ ಕೂಡ ಅರ್ಧ ಬಟ್ಟೆಗೆ ಮಾತ್ರ ಬಂದಿದೆ, ಯಾಕಂದರೆ ನಾವು ಮಡಚಿಕೊಂಡು ಅಳತೆ ಮಾಡಿದ್ವಲ್ವ, ಮಡಕೆಯ ಒಂದು ಬದಿಗೆ ಮಾತ್ರ ಇದು ಮಾರ್ಕಿಂಗ್ ಇರುತ್ತೆ. ನಾವು ಉದ್ದಕ್ಕೆ ಈ ಥರ ಮಾರ್ಕಿಂಗ್, ಅದಕ್ಕೆ ಇಲ್ಲಿ ನಾವಿಲ್ಲಿ ಗಚ್ಚನ್ನು ಮಾಡ್ಕೊಂಡಿದ್ದೀವಿ ಮೊದಲೇ. ಇಲ್ಲಿ ತನಕ ನಾವು ಮಾರ್ಕಿಂಗನ್ನು ಬೇಕಾದರೆ ಮಾರ್ಕಿಂಗ್ ಗೀಟನ್ನು ಇಲ್ಲಿ ತನಕ ಎಳ್ಕೊಬೋದು. ನೋಡಿ, ನಾವು ಇಲ್ಲಿ ವಿ ಶೇಪ್ ಮಾಡ್ಕೊಂಡಿದ್ದೀವಲ್ಲ, ನಾನು ನೋಡಿ ಇಲ್ಲಿಂದ ಎಳ್ಕೊಂಡಿದ್ದೀನಿ ವಿ ಶೇಪ್ವರೆಗೆ, ಈ ತುದಿಯವರೆಗೆ. ಈ ಕಡೆಯಿಂದ ಇಲ್ಲಿ ಮಧ್ಯ ತನಕ ಮಾತ್ರ ಮಾರ್ಕಿಂಗ್ ಇತ್ತು. ಇಲ್ಲಿಂದ ಈ ಲಾಸ್ಟ್ವರೆಗೆ ನಾನು ಮಾರ್ಕಿಂಗನ್ನು ಎಳ್ಕೊಂಡಿದ್ದೀನಿ. ಇದು ಟೋಪಿಯ ಕೆಳಭಾಗ. ನಾವು ಈ ಅರ್ಧ ಇಂಚ್ ಮಾರ್ಕಿಂಗ್ ಇದೆಯಲ್ಲ, ಇಲ್ಲಿ ತನಕ ಫುಲ್ಲಾಗಿ ಈ ಥರ ಒಳಭಾಗಕ್ಕೆ ಪೂರ್ತಿಯಾಗಿ ಮಡಚಿಕೊಂಡು ಹೊಲಿಗೆನ ಹಾಕಬೇಕು. ಇನ್ನೊಂದು ಬದಿಯ ಇಲ್ಲಿ ತನಕ ಹೊಲಿಗೆನ ಈ ಥರ ಮಡಚಿಕೊಂಡು ಹೊಲಿಗೆಯನ್ನು ಹಾಕಬೇಕು. ನೋಡಿ, ಒಂದು ಸೈಡು ಅರ್ಧ ಇಂಚಿಗೆ ಪೂರ್ತಿಯಾಗಿ ಒಂದು ಮಡಿಕೆ ಮಾಡಿಕೊಂಡು ಹೊಲಿಗೆ ಆಗಿದೆ. ಸೇಮ್ ಟು ಇನ್ನೊಂದು ಅಂಚಿಗೂ ಇದೇ ಥರ ಇದು ಕೆಳಬದಿಯ ಒಂದು ಅಂಚು, ಇನ್ನೊಂದು ಅಂಚಿಗೂ ನಾವು ಅಂಚಿಗೆ ಹೊಲಿಗೆಯನ್ನು ಹಾಕಿದಾಗಿದೆ. ಎರಡು ಬದಿ ಹಾಕ್ಕೋಬೇಕು. ಇದು ಬಟ್ಟೆಯ ಒಳಭಾಗ ಸೈಡಿಗೆ ಹೊಲಿಗೆ ಆದ ನಂತರ ಈಗ ಉದ್ದದ ಬದಿಗೆ, ಇದು ಅಗಲದ ಅಂಚು. ಈಗ ಉದ್ದದ ಅಂಚಿಗೆ ಕೂಡ ಸೇಮ್ ಮೆಥಡಲ್ಲಿ ಹೊಲಿಗೆಯನ್ನು ಹಾಕ್ಕೋಬೇಕು. ಅರ್ಧ ಇಂಚು, ಈ ಥರ ಅರ್ಧ ಇಂಚು ಮಡಚಿಕೊಂಡು ನೀಟಾಗಿ ಹೊಲಿಗೆಯನ್ನು ಹಾಕ್ಕೋಬೇಕು. ನೋಡಿ, ಇದು ಲೆಂಗ್ತಿನ ಒಂದು ಸೈಡು ನೀಟಾಗಿ ಅರ್ಧ ಇಂಚು ಪೂರ್ತಿಯಾಗಿ ಒಳಗಡೆ ಮಡಿಸಿ ಹೊಲಿಗೆಯನ್ನು ಹಾಕ್ಕೊಂಡಿದ್ದಾಗಿದೆ. ಸೇಮ್ ಮೆಥಡಲ್ಲಿ ಇನ್ನೊಂದು ಅಂಚಿಗೂ, ಈ ಅಂಚಿಗೂ ಮಾಡ್ಕೋಬೇಕು. ನೋಡಿ, ಈಗ ಉದ್ದದ ಇನ್ನೊಂದು ಅಂಚಿಗೂ ಕೂಡ ಹೊಲಿಗೆ ಆಗಿದೆ. ಉದ್ದದ ಅಂಚಿಗೆ ಹೊಲಿಗೆ ಆದ ನಂತರ ಬಟ್ಟೆಯನ್ನು, ಇದು ಬಟ್ಟೆಯ ಒಳಭಾಗಕ್ಕೆ ಮಡಚಿ ಹೊಲಿಗೆಯನ್ನು ಹಾಕ್ಕೊಂಡಿದ್ದೀವಿ. ಇವಾಗ ಬಟ್ಟೆಯನ್ನು ಹೊರಭಾಗಕ್ಕೆ ಮೇಲ್ಮೈ ಇರುವಂತೆ ಹಾಕಿಕೊಳ್ಳಿ.
ನೋಡಿ ಇದು ಬಟ್ಟೆ ಮೇಲ್ಮೈ ಇರೋ ಥರ ಕಾಣೋ ಥರ ಹಾಕ್ಕೊಂಡಿದ್ದೀವಿ. ಈಗ ನೋಡಿ ಈ ಬದಿಯ ಒಂದು ಅಂಚಿದೆಯಲ್ಲ, ಈ ಅಂಚನ್ನು ಉದ್ದದ ಅಂಚಿಗೆ ಸೇರಿಸ್ಕೋಬೇಕು. ನೋಡಿ ಈ ಉದ್ದದ ಅಂಚಿದೆಯಲ್ಲ, ಒಂದು ಉದ್ದದ ಅಂಚನ್ನು ನೆಕ್ಸ್ಟ್ ಈ ಬದಿಯ ಉದ್ದದ ಅಂಚಿದೆಯಲ್ಲ ಮಡಚಿ ಹೊಡ್ಕೊಂಡಿರೋದು, ಅದಕ್ಕೆ ಸೇರಿಸ್ಕೋಬೇಕು. ಇದು ಉದ್ದದ ಅಂಚು, ಎರಡನ್ನು ಈ ಥರ ಸೇರಿಸ್ಕೋಬೇಕು. ನೋಡಿ ಈ ಥರ ಸೇರಿಸ್ಕೊಂಡಾಗ ನಮಗೆ ಮತ್ತೆ ಒಳಮೈ ನಮಗೆ ಕಾಣೋ ಥರ ಇರುತ್ತೆ. ಒಳಮೈಯನ್ನು ನಾವು ನೋಡೋ ಥರ ಇರುತ್ತೆ ಬಟ್ಟೆ. ನೋಡಿ ಈಗ ನಾವು ಇಲ್ಲಿ ಮಧ್ಯದ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ನೋಡಿ ಇದು ಮಧ್ಯದ ಮಾರ್ಕಿಂಗ್. ಇದು ಈ ಮಧ್ಯದ ಮಾರ್ಕಿಂಗಿನ ನಡುವೆ ನಾವು ನೇರವಾಗಿ ಹೊಲಿಗೆಯನ್ನು ಹಾಕ್ಕೊಂಡು ಹೋಗಬೇಕು. ನೋಡಿ ಇದು ಮಧ್ಯದ ಮಾರ್ಕ್ ಹೊಲಿಗೆ, ಅಂದರೆ ಮೇಲೆ ಬಟ್ಟೆ ಟೋಪಿಯ ಮೇಲೆ ತುದಿ ಬಿಡಿಸಿ ಹಾಕಿದಾಗ ಇದು ಮಧ್ಯ ಆಗುತ್ತೆ. ನೋಡಿ ಈ ಮಧ್ಯ 2 ಗೀಟನ್ನು ಹಾಕ್ಕೊಂಡಿದ್ದೀವಲ್ಲ, ಅಳತೆ ಇದು ಟೋಪಿ ಡ್ರಾಯಿಂಗ್ ಮಾಡಬೇಕಾದ್ರೆ ಇದರ ಮಧ್ಯ ನಾವು ಹೊಲಿಗೆನ ನೀಟಾಗಿ ಹಾಕ್ಕೋಬೇಕು. ಇದು ಅಗಲದ ಹೊಲಿಗೆ. ನೋಡಿ ಈ ಥರ ಮಧ್ಯಕ್ಕೆ ಹೊಲಿಗೆನ ಹಾಕ್ಕೋಬೇಕು. ಹೊಲಿಗೆನ ಹಾಕ್ಕೊಂಡು ನೋಡಿ ಹೊಲಿಗೆ ಹಾಕಿದ್ದಾಗಿದೆ. ಇವಾಗ ಬಟ್ಟೆಯ ಈ ಮೇಲ್ಭಾಗ ಇದೆಯಲ್ಲ, ನೋಡಿ ಮಧ್ಯ ಹೊಲಿಗೆ ಹಾಕಿದಾಗ ಕೆಳಗೆ ಮೇಲೆ 2 ಭಾಗ ಆಗುತ್ತೆ. ನೋಡಿ ಇದನ್ನು ಈ ಮೇಲ್ಭಾಗದನ್ನು ಈ ಕೆಳಗಿನ ಭಾಗಕ್ಕೆ ಈ ಥರ ಜೋಡಿಸ್ಕೋಬೇಕು ಅಂಚನ್ನು. ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ. ಇದು ಕೆಳಭಾಗದ ಅಂಚು, ಇದು ಮೇಲ್ಭಾಗದ ಅಂಚು. ಇದನ್ನು ಈ ಹೊಲಿಗೆಯಿಂದ ಈಚೆಗೆ ಈ ಥರ ಜೋಡಿಸ್ಕೋಬೇಕು. ಈ ಥರ ಇದು ಕೆಳಭಾಗದ ಬಟ್ಟೆ, ಇದು ಮೇಲ್ಭಾಗದ ಬಟ್ಟೆ. ಇದನ್ನು ಈ ಹೊಲಿಗೆ ಆದ ನಂತರ ಈ ಕೆಳಭಾಗವನ್ನು ಇದಕ್ಕೆ ಜೋಡಿಸ್ಕೋಬೇಕು. ನೋಡಿ ಈ ಥರ ಈ ಮೇಲ್ಭಾಗ ಇರೋದನ್ನು ಈ ಕಡೆ ಇನ್ನೊಂದು ಭಾಗಕ್ಕೆ ಜೋಡಿಸ್ಕೋಬೇಕು. ನೋಡಿ ಈ ಬಟ್ಟೆಗೆ ಇದನ್ನು ಜೋಡಿಸ್ಕೊಂಡ್ರೆ ಈ ಬಟ್ಟೆಗೆ ಇದನ್ನು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡಾಗ ನೋಡಿ ಹಿಂಭಾಗ ಇರೋ ಬಟ್ಟೆನ ಕೆಳಗೆ ಈ ಥರ ಈ ಬಟ್ಟೆಗೆ ಸರಿಯಾಗಿ, ಕೆಳಭಾಗದ ಬಟ್ಟೆಗೆ ಸರಿಯಾಗಿ ಈ ಥರ ಎಳ್ಕೊಂಡಾಗ ಈ ಥರ ಟೋಪಿ ಥರ ಬರುತ್ತೆ. ಇದು ಮಧ್ಯ ಬರುತ್ತೆ. ಟೋಪಿ ಈ ಥರ ನಮಗೆ ಸಿಗತ್ತೆ. ಫ್ರೆಂಡ್ಸ್ ಹೊಲಿಗೆ ಮಾಡಿ ತೋರಿಸ್ತೀನಿ ನೋಡಿ. ಇದು ಉದ್ದದ ಅಂಚಿಗೆ ಈ ಉದ್ದದ ಅಂಚನ್ನು ಈ ಕೆಳಭಾಗದ ಅಂಚಿಗೆ ಸೇರಿಸ್ಕೊಳ್ಳೋಣ. ನೋಡಿ ಇಲ್ಲಿ ಕೆಳಭಾಗದ ಅಂಚಿಗೆ ಫ್ರೆಂಡ್ಸ್ ನೋಡಿ ಉದ್ದದ ಒಂದು ಅಂಚನ್ನು ಹೊಲಿತಾ ಬರ್ತಿದ್ದೀನಿ. ಇಲ್ಲಿ ಕೆಳಗಡೆ ಜೋಡಿಸ್ಕೊಂಡು ಬರ್ತಾ ಈ ತುದಿ ಭಾಗ, ಇದು ಕೆಳಭಾಗದಿಂದ 1 ಇಂಚ್ ಮೇಲೆಗೆ, 1 ಇಂಚ್ ಮೇಲೆಗೆ ಈ ಲಾಡಿನ ಜೋಡಿಸಿಟ್ಕೊಂಡು ಹೊಲಿಬೇಕು. ನೋಡಿ ಈ ಥರ ಇಟ್ಕೊಂಡು ಹೊಲಿಬೇಕು. ಹೊಲಿಗೆನ ಹಾಕೋಬೇಕು ಇಲ್ಲಿ ತುದಿಯ ತನಕ. ನೋಡಿ ನಾನು ಕೆಳಭಾಗದ ಈ ಒಂದು ಅಂಚನ್ನು ನಾನು ಹೊಲ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕೆಳಭಾಗ ತುದಿಗಿಂತ 1 ಇಂಚ್ ಮೇಲ್ಗಡೆ ಈ ದಾರನ ಇಟ್ಟು ಬೆಲ್ಟನ್ನು ಇಟ್ಟು ಹೊಲ್ಕೋಬೇಕು. ಕೆಳಭಾಗ ಇದು ಲೆಂಗ್ತ್ ಭಾಗ, ಇದು ಲೆಂಗ್ತ್, ಇದು ಕೆಳಭಾಗದ ಅಗಲ. ನಾವು ಈಗ ಲೆಂಗ್ತಿಗೆ ಹೊಲ್ಕೊಂಡು ಬಂದಿದ್ವಿ. ಈ ಕಡೆ ಮೇಲ್ಗಡೆ ಬಟ್ಟೆಯನ್ನು ಕೆಳಗಡೆ ಸೇರಿಸ್ಕೊಂಡು ಅಂಚಿಗೆ ಹೊಲ್ಕೊಂಡು ಬಂದಿದ್ದೀವಿ. ಇದು 1 ಇಂಚ್ ಮೇಲೆ ಇರಬೇಕಾದ್ರೆ ಈ ಬೆಲ್ಟನ್ನು ಜೋಡಿಸ್ಕೊಂಡು ಹೊಲಿಬೇಕು. ನೋಡಿ ಈ ಥರ. ಈಗ ಕೆಳಭಾಗದ ಅಡ್ಡ ಹೊಲಿಗೆ ಹಾಕಬೇಕಾದ್ರೆ ನಿಮಗೆ ಈಸಿ ಅನಿಸುತ್ತೆ. ನೋಡಿ ಇದು ಬೆಲ್ಟು, ಇದು ಕೆಳಭಾಗದ ಅಗಲದ ಪಾರ್ಟ್. ಇದು ಇಲ್ಲಿ ಕೂಡ ಹೊಲಿಗೆಯನ್ನು ಸೇರಿಸ್ಕೊಳ್ಳುವ. ನೋಡಿ ಇದು 2 ಹಿಂಭಾಗ ಮುಂಭಾಗ 2 ಬಟ್ಟೆನ ಸೇರಿಸಿ ಇಟ್ಕೊಂಡು ಹೊಲಿಗೆನ ಹಾಕಬೇಕು. ನೋಡಿ 2 ಬಟ್ಟೆ ಇದೆ, ಸೈಡಿಗೂ 2 ಬಟ್ಟೆ ಜೋಡಿಸಿದಾಗಿದೆ. ಇದನ್ನು ಕೂಡ ಹೀಗೆ ಜೋಡಿಸ್ತಾ ಬರಬೇಕು. ನೋಡಿ ನಾನು ಕೆಳಭಾಗ ಟೋಪಿಯ ಕೆಳಭಾಗದ ಹೊಲಿಗೆ ಈ ಎಡ್ಜಿಗೆ ಹಾಕಬೇಕು. ಎಡ್ಜಿಗೆ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಕೆಳಭಾಗದ ಹೊಲಿಗೆ ಇದು. ಈಗ ಮತ್ತೆ ಸೈಡ್ ಲೆಂಗ್ತಿನ ಉದ್ದಕ್ಕೆ ಹೊಲಿಬೇಕು. ಇಲ್ಲಿ ಲೆಂಗ್ತಿನ ಉದ್ದ 1 ಇಂಚಿಗೆ ತನಕ ಬಂದಾಗ ಇಲ್ಲಿ ಲಾಡಿ ಅಟ್ಯಾಚ್ ಮಾಡಿಕೊಂಡು ಹೊಲಿಬೇಕು. ನೋಡಿ ಇಲ್ಲಿ 1 ಇಂಚು ಮೇಲ್ಗಡೆ ಬಂದಾಗ ಲಾಡಿ ಅಟ್ಯಾಚ್ ಮಾಡಿಕೊಂಡು ಹೊಲಿತಾ ಇದ್ದೀನಿ.
ನೋಡಿ ಇಲ್ಲಿ ಲಾಡಿ ಅಟ್ಯಾಚ್ ಆದಮೇಲೆ ಇಲ್ಲಿ ಎಡ್ಜಿಗೆ ಹೊಲಿಗೆ ಹಾಕ್ತಾ ಬಂದಿದ್ದೀನಿ. ಇಲ್ಲಿ ಮಧ್ಯದ ತನಕ ಹೊಲಿಗೆ ಲಾಸ್ಟ್ ಆಗಿದೆ ನೋಡಿ. ಇವಾಗ ಟೊಪ್ಪಿ ರೆಡಿ ಆಗಿದೆ ಫ್ರೆಂಡ್ಸ್. ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಟೊಪ್ಪಿ ರೆಡಿ ಆಗಿದೆ. ಇಲ್ಲಿಗೆ ಇಂದಿನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ವಂದನೆಗಳೊಂದಿಗೆ.